ಶುಕ್ರವಾರ ಶುಭ ಶುಕ್ರವಾರ. ನೋವಿನಲ್ಲಿ ಬೇಡಿದನು ದೇವನನು ಏ ತಂದೆ ಮನ್ನಿಸೋ ನೀನಿವರೆಂದು. ನೋವಿನಲ್ಲಿ ಬೇಡಿದನು ದೇವನನು ಏ ತಂದೆ ಮನ್ನಿಸೋ ನೀನಿವರೆಂದು. ಕ್ಷಮೆಯೆಂಬ ಭಾವವನ್ನು ಮಾನವಗೆ ತಿಳಿಸಿದರು ಪಾಲಿಸಿದ ಬಾಳಲೆಂದು. ಕ್ಷಮೆಯೆಂಬ ಭಾವವನ್ನು ಮಾನವಗೆ ತಿಳಿಸಿದರು ಪಾಲಿಸಿದ ಬಾಳಲೆಂದು. ಆ ನೆನಪಿಗೆ ಈ ಮಾನವು ಆ ನೆನಪಿಗೆ ಈ ಮಾನವು ಜಗ ಸ್ಮರಿಸುವ ಶುಭವಾರವು. ಜಗ ಸ್ಮರಿಸುವ ಶುಭವಾರವು. ಶುಭ ಶುಕ್ರವಾರ ಶುಭ ಶುಕ್ರವಾರ ಶುಭ ಶುಕ್ರವಾರ. ಪ್ರತಿಯೊಬ್ಬ ಮಾನವನು ಆತ್ಮಶೋಧನೆ ಮಾಡಿಕೊಳ್ಳುವಂತವಾರ. ಸೂರ್ಯನ ತ್ಯಾಗದ ಪ್ರತಿರೂಪ ಆನಂದವಾರ. ಶುಭ ಶುಕ್ರವಾರ ಶುಭ ಶುಕ್ರವಾರ. ಆ ದೇವಸುತನ ನುಡಿಗಳನ್ನು ನಾವು ಆ ದೇವಸುತನ ನುಡಿಗಳನ್ನು ನಾವು ಪಾಲಿಸಲು ಕಂಕಣವ ತೊಡುವಂತವಾರ. ಶುಭ ಶುಕ್ರವಾರ ಶುಭ ಶುಕ್ರವಾರ ಶುಭ ಶುಕ್ರವಾರ. ತಡವರಿಸಿ ಬಿದ್ದಾಗ ನಾಯೇತು ನಡೆದಾಗ ನಾನೊಂದು ನಿನ ಕೇಳಿದೆ. ನಾಯೇನ ಮಾಡಿದೆ ನಾಯೇನ ಹೇಳಿದೆ ಏಕೆಂದು ಈ ಭಯ. ಅಯ್ಯ ಈ ಶಿಕ್ಷೆ ನನಗೆ ಗಯ. ಮೂರನೆಯ ಸ್ಥಳ ಪಾದವನ್ನು ಹೊತ್ತುಕೊಂಡು ಯೇಸು ಸ್ವಾಮಿ ಮೊದಲನೆಯ ಸಾರಿ ಮುಕ್ಕಡೆಯಾಗಿ ನೆಲಕ್ಕೆ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ಧ್ಯಾನ. ನಮ್ಮ ದಿವ್ಯ ರಕ್ಷಕರು ಕಲ್ವಾರಿ ಬೆಟ್ಟದ ಹಾದಿಯಲ್ಲಿ ಅತ್ಯಂತ ಕಷ್ಟದೊಂದಿಗೆ ನಡೆದು ಶಿಲುಬೆಯ ಭಾರ ಹೊರಲಾರದೆ ಮೊಕ್ಕಡೆಯಾಗಿ ಬೀಳುವುದನ್ನು ಧ್ಯಾನಿಸೋಣ. ಅವರು ಗೆತ್ಸಮನಿ ತೋಟದಲ್ಲಿ ರಕ್ತದ ಬೆವರಿನಿಂದ ತೊಯ್ದಾಗ ಹಾಗೂ ಸಿಪಾಯಿಗಳು ಅವರನ್ನು ಚಾಟಿಯಿಂದ ಹೊಡೆದಾಗ ಮತ್ತು ಮುಳ್ಳಿನ ಕಿರೀಟ ಒತ್ತಿದಾಗ ರಕ್ತವು ಹೇರಳವಾಗಿ ಹರಿಯಿತು. ಈ ಕಾರಣ ಯೇಸು ಈಗ ಮೊಕ್ಕಡೆಯಾಗಿ ಬೀಳುತ್ತಾರೆ. ಕ್ರೂರ ಸಿಪಾಯಿಗಳು ಅವರನ್ನು ದೂಷಿಸಿ ಬಡಿದಾಗ್ಯೂ ಲವಲೇಶವಾದರೂ ಕೋಪಿಸದೆ ಪುನಃ ಎದ್ದು ಶಿಲುಬೆಯನ್ನು ಹೊತ್ತುಕೊಳ್ಳುತ್ತಾರೆ. ಪದೇ ಪದೇ ಪಾಪದಲ್ಲಿ ಬೀಳುವ ನಾವು ತಕ್ಷಣಕ್ಕೆ ತಕ್ಕ ತಪಸ್ಸಿನಿಂದ ಏಳಬೇಕೆಂದು ಇದರಿಂದ ಕಲಿತುಕೊಳ್ಳೋಣ. ಜಪವು ಓ ಸುಗುಣ ಸಂಪನ್ನರಾದ ಯೇಸುವೆ, ಸರ್ವ ದಿಕ್ಕಿನಿಂದಲೂ ನಮ್ಮನ್ನು ಸುತ್ತಿಕೊಂಡಿರುವ ಆಪತ್ತುಗಳಿಂದ ನಮ್ಮನ್ನು ರಕ್ಷಿಸಿರಿ ಸ್ವಾಮಿ. ಪುಣ್ಯ ದಾರಿಯಲ್ಲಿ ನಡೆಯುವ ಬಲಹೀನರಾದ ನಮ್ಮನ್ನು ದೃಢಪಡಿಸಿರಿ. ಜೀವ ವೃಕ್ಷವಾಗಿರುವ ಶಿಲುಬೆಯ ಸತ್ಫಲವು